ಗಿರಿ ನೋಡ್ತಾರೆ ಬಂದೆ. ಅಣ್ಣ ವೇಣು, ಏನೋ ಗಲಾಟೆ ಅಂತಿದ್ರಲ್ಲ, ಹರಿಯಾಗಿದ್ದಾನೆ. ಗಲಾಟೆನಾ? ನಿಮ್ಗೆ ಯಾರಣ್ಣ ಹೇಳಿದ್ದು? ಸಿದ್ದು ಹೇಳ್ದ ವಿಷಯ ಬಿಡು. ಹರಿಯಾಗಿದ್ದಾನೆ ಹೇಳು. ಎಲ್ಲ ಹೇಳ್ಬಿಟ್ಟವ್ರೆ. ಏನ್ ಹೇಳ್ಬೇಕು ಅಂತ. ಅಣ್ಣ ಗಲಾಟೆ ಏನೂ ಇಲ್ಲಣ್ಣ, ಚಿಕ್ಕ ಆಕ್ಸಿಡೆಂಟು, ಸಣ್ಣದೊಂದು ಗಾಯ ಆಗಿದೆ ಅಷ್ಟೇ. ಬರ್ಬೇಕಾದ ದಾರಿಲಿ ಯಾವುದೋ ಒಂದು ಹಾಸ್ಪಿಟ್ಲಿಗೆ ಬಂದಿದ್ದೀವಣ್ಣ ಅಷ್ಟೇ. ಹರಿ ಹುಷಾರಿದಂತಾನೆ? ಅಣ್ಣ ಹುಷಾರಾಗೇ ಇದ್ದಾನೆ. ಟ್ರೀಟ್ಮೆಂಟ್ ಮುಗಿದ್ಮೇಲೆ ನನಗೆ ಫೋನ್ ಮಾಡಕ್ಕೆ ಒಂಥರ ಮಾತಾಡ್ಬೇಕು ನಾನು. ಓಕೆ ಅಣ್ಣ, ಓಕೆ. ಜವಾಬ್ದಾರಿ ಇದೆಯಾ ನಿನ್ಗೆ? ಏನ್ ಮಾಡಿದ್ಯಾ ನೋಡು. ಡಾಕ್ಟರ್ ಯಾಕೆ ಹೊಡಿತಿದ್ದೀರ ಹಾಗೆ? ನೋಡಿ ಸರ್, ತುಂಬಾ ಅರ್ಜೆಂಟ್ ಆಗಿ ಓ ನೆಗೆಟಿವ್ ಬ್ಲಡ್ ಬೇಕಾಗಿತ್ತು. ನಮ್ಮಲ್ಲಿ ಸ್ಟಾಕ್ ಇಲ್ಲ. ಬೇರೆ ಬ್ಲಡ್ ಬ್ಯಾಂಕ್ ಅಲ್ಲಿ ಹೋಗಿ ತಗೊಂಬರ ಅಂದ್ರೆ ಬೇರೆ ಗ್ರೂಪ್ ಬ್ಲಡ್ ತಗೊಂಡ್ಬಂದಿದ್ದಾನೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಎಮರ್ಜೆನ್ಸಿ ಕೇಸ್. ನೀವು ಹೋಗಪ್ಪ. ಯಾವ ಬ್ಲಡ್ ಗ್ರೂಪ್? ಓ ನೆಗೆಟಿವ್ ಬೇಕಾಗಿದೆ ಸರ್. ಬನ್ನಿ, ನಾ ಕೊಡ್ತೀನಿ. ನಿಜ ಹೇಳ್ಬಿಡ್ತೀನಿ ಸರ್. ಧೈರ್ಯವಾಗಿ ಹೇಳು, ನಾನಿರೋವರೆಗೂ ನಿಗೇನಾಗಲ್ಲ. ಹೇಳು ಸರ್. ಅಂದ್ರೆ ಇಷ್ಟಕ್ಕೆಲ್ಲ ಕಾರಣ ಆ ಶಂಕರೇ ಸರ್. ಶಂಕರ್ ಅಲ್ಲ, ಸೆಕ್ಷನ್ ಶಂಕರ್. ಸರ್ ಬಂದ್ಬಿಟ್ಟ ಕಾಪಾಡಿ ಸರ್. ಸೆಕ್ಷನ್ ಶಂಕರ್. ಡಿಪಾರ್ಟ್ಮೆಂಟ್ ನಿಮ್ಮೊಬ್ಬರಿಗೆ ಗನ್ ಕೊಟ್ಟಿಲ್ಲ ಸರ್. ಆದ್ರೇನು ಪ್ರಯೋಜನ? ಉಪಯೋಗಿಸೋದಿಕ್ಕೆ ಗಂಡಸ್ತನ ಇರಬೇಕು. ಕೂಲ್ ಡೌನ್ ಆಫೀಸರ್. ಇದು ಲಾಂಗ್ ಅಲ್ಲ, ಟಾರ್ಚ್. ಏನ್ ನೋಡ್ತಾ ಇದೀಯಾ? ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ವಲ್ಲ, ಅದನ್ನೀಗ ಕತ್ತಲಲ್ಲಿ ಆಡೋಣ. ಲೈಟ್ಸ್ ಆಫ್. ಸರ್ ಕಾಪಾಡಿ ಸರ್. ಪೊಲೀಸ್ ಬಟ್ಟೆ ಹಾಕೊಂಡು ಕಚಡ ಕೆಲಸ ಮಾಡ್ತೀಯ. ಈ ಜೀವ ಇರೋವರೆಗೂ ಈ ಭರತನಾಯಕ
ಅಂತ ಹೇಳ್ಕೊಂಡು ಯಾವಾಗ್ಲೂ ನಿನ್ ಜೊತೆಯಲ್ಲಿದ್ದ ಆ ಸಿದ್ದುನೇ ಇವತ್ತು ನೀನ್ ಈ ಮಾರ್ಚುಲಿ ಇದೆಯಾ ಅಂತ ಹೇಳಿದ್ದು ಈ ಸಿದ್ದುನೇ ನನ್ ತಮ್ಮ ಸಿದ್ದು. ಎಸಿಬಿ ನಿಜವಾಗ್ಲೂ ನೀನು ಸಿಂಹನೇ. ಸಿಂಹನ ಬೇಟೆಯಾಡೋದಂದ್ರೆ ನನಗೆ ತುಂಬಾ ಇಷ್ಟ. ಆದ್ರೆ ನಿನ್ನ ಸಾಯಿಸೋಕೆ ನಾನು ಉಪಯೋಗಿಸಿದ್ದು ಬಲ ಅಲ್ಲ, ಬುದ್ಧಿ. ಬ್ಯಾಂಕ್ ಚೇರ್ಮನ್ ಹಾರ್ಟ್ ಅಟ್ಯಾಕ್ ಆಗಿರೋ ರೀತಿಲಿ ಮರ್ಡರ್ ಮಾಡಿದ್ದು ಬೇರೆ ಯಾರು ಅಲ್ಲ, ಈ ಸಿದ್ದುನೇ. ಡಮ್ಮಿ ಗನ್ ಇಟ್ಕೊಂಡು ಫಿಲ್ಮ್ ಸ್ಟೈಲ್ ನಲ್ಲಿ ಟಪ 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 ಅಂತ ಹೊಡೆದಿದ್ದಕ್ಕೆ ಅವನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟ. ಈಗಲೂ ನಾನು ಮನ್ಸು ಮಾಡಿದ್ರೆ ನಿಮ್ಮೆಲ್ಲರನ್ನು ಸಾಯಿಸಿ ನಾನು ಸಾಯೋದು. ಆದ್ರೆ ಮನ್ಸು ಮಾಡೋ ಮನ್ಸನ್ನೇ ಅನ್ನ ಅಂತ ಒಂದು ಪದ ಉಪಯೋಗಿಸಿ ಕೊಂದ್ಬಿಟ್ಟಿಯಲ್ಲೋ. ಅಯ್ಯೋ ಪೊಲೀಸ್ನವ್ರು ನಮಗ್ ಮೋಸ ಮಾಡ್ಬಿಟ್ಟು. ಹೌದು, ಕರ್ಕೊಂಡೋಗಿ ಕೊಂದಾಕಿದ್ದಾರೆ. ಅಯ್ಯೋ ನನ್ ಮಗಳ ಮದುವೆಗಂತ ದುಡ್ಡು ಇಟ್ಟಿದ್ದಮ್ಮ. ಸರ್, ಜನ ಹೇಳ್ತಿದ್ದಾರೆ ಮ್ಯಾನೇಜರ್ ಸಾವ್ಗೆ ನೀವೇ ಕಾರಣ ಅಂತೆ. ನೋಡಿ, ನಮಗೂ ಈ ವಿಷಯಕ್ಕೂ ಸ್ವಲ್ಪನೂ ಸಂಬಂಧ ಇಲ್ಲ. ಈ ಮ್ಯಾನೇಜರ್ನ ಅರೆಸ್ಟ್ ಮಾಡಿದ್ದು ಎಸಿಪಿ ವರದನಾಯಕ. ಈಗ ಎಸಿಪಿ ವರದನಾಯಕ ಎಲ್ಲಿ ಸರ್? ವರದನಾಯಕ ಇಲ್ಲ, ಎಲ್ಲೋ ಹೋಗಿದ್ದಾರೆ ಸರ್? ನಾವ್ ಯಾರು ನೋಡದೆ ಇರೋ ಜಾಗಕ್ಕೆ ಹೊರಟೋಗ್ಬಿಟ್ಟಿದ್ದಾರೆ. ಅರ್ಥ ಆಗ್ಲಿಲ್ಲ. ನೋಡಿ, ಈ ಮ್ಯಾಟರ್ಗೂ ವರದನಾಯಕನಿಗೂ ಲಿಂಕ್ ಇದೆ. ವಿಷಯ ಹೊರಗಡೆ ಗೊತ್ತಾಗಬಾರ್ದು ಅಂತಾನೆ ಆತ ಈ ಮ್ಯಾನೇಜರ್ನ ಅರೆಸ್ಟ್ ಮಾಡಿದ್ದು. ನಮ್ಮ ಡಿಪಾರ್ಟ್ಮೆಂಟ್ಗೂ ಗೊತ್ತಾಗದೇ ಇರೋ ಜಾಗಕ್ಕೆ ಕರ್ಕೊಂಡು ಹೋಗಿ ಈ ಮ್ಯಾನೇಜರ್ನ ಕೊಂದು ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ನಿಮ್ಮ ಹಣ ನಿಮಗೆ ವಾಪಸ್ ಸಿಗಬೇಕು ಅಂತಂದ್ರೆ ವರದನಾಯಕ ನಮಗೆ ಸಿಗಬೇಕು. ನನ್ನ ಮಗ ಹಾಗೆ ಮಾಡಿರೋದಿಲ್ಲ. ನೀವು ತುಂಬಾ ರಾಂಗ್ ಸ್ಟೇಟ್ಮೆಂಟ್ ಮಾಡ್ತಿದ್ದೀರಾ. ಮೀಡಿಯಾ ರಿಪೋರ್ಟರ್ ಆಗಿ ಬಂದಿದ್ಯಾ, ಆ ಕೆಲಸ ಮಾತ್ರ ಮಾಡು. ಪೊಲೀಸ್ನವರೇ ನಮ್ಗೆ ಈ ತರ ಅನ್ಯಾಯ ಮಾಡಿದ್ರೆ ನಾವ್ ಯಾರನ್ನ ಕೇಳೋದು ಸರ್? ನೋಡಿ, ದಯಮಾಡಿ ನನ್ನ ಮಾತು ಕೇಳಿ. ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ತಲೆ ತಗ್ಸುವಂತ ವಿಷಯ. ನೀವು ಆವೇಶದಲ್ಲಿ ಹೋರಾಟ ಗಿರಾಟ ಅಂತೇನು ಮಾಡಬೇಡಿ. ದಯವಿಟ್ಟು ನನ್ನ ನಂಬಿ ನಿಮಗೆ ನ್ಯಾಯ ಸಿಗೋ ಹಾಗೆ ನಾನು ಮಾಡ್ತೀನಿ. ಇಲ್ಲಿವರೆಗೂ ಪೊಲೀಸ್ನವರ ನಂಬಿ ಮೋಸ ಹೋಗಿದ್ ಸಾಕು. ಬನ್ನಿ, ನಾವೆಲ್ಲರೂ ಸಿಎಂ ಮನೆಗೆ ಹೋಗೋಣ. ನಮಗ್ ನ್ಯಾಯ ಸಿಗೋವರೆಗೂ ಹೋರಾಡೋಣ. ದಯವಿಟ್ಟು ಹೋಗಬೇಡಿ, ನನ್ನ ಮಾತು ಕೇಳಿ. ಕೂಗಾಡಬೇಡಿ, ಗಲಾಟೆ ಮಾಡಬೇಡಿ. ಸಿಎಂ ಮನೆ ಮುಂದೆ ಹೋಗಿ ಕಲ್ ತೂರೋದು, ಸ್ಟ್ರೈಕ್ ಮಾಡೋದು ಇವೆಲ್ಲ ಮಾಡಬೇಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೇಳಿ, ಗಲಾಟೆ ಮಾಡಬೇಡಿ. ಇಂಥವ್ರಿಗೆ 100 ಕೋಟಿ ಏನು 1000 ಕೋಟಿ ಬೇಕಾದ್ರೂ ಯಾಮರ್ಸ್ಬೋದು. ಡಿಐಜಿ ಸರ್, ನನ್ನ ಮಗನ ಬಗ್ಗೆ ಅಷ್ಟು ಗೊತ್ತಿದ್ದು ನೀವ್ ಈ ತರ ಮಾತಾಡಬಹುದಾ? ಏನ್ ನಿನ್ನ ಮಗ ಹರಿಶ್ಚಂದ್ರನ? ಹರಿಶ್ಚಂದ್ರ ಸುಳ್ಳು ಹೇಳೋದಿಲ್ಲ ಅನ್ನೋದು ಎಷ್ಟು ನಿಜಾನೋ, ನನ್ನ ಮಗನು ಸುಳ್ಳು ಹೇಳೋದಿಲ್ಲ ಅನ್ನೋದು ಅಷ್ಟೇ ನಿಜ. ಹಲೋ, ಜನ ನಿಜ ನಂಬಲ್ಲ. ಯಾರ ನೀವೆಲ್ಲ? ಯಾರಿದು? ಹ? ಏನಾಗಿದೆ ಇವ್ರಿಗೆ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಏನ್ ಡಾಕ್ಟರ್, ಏನಾಯ್ತು? ಸ್ಪೆಷಲ್ ಆಫೀಸರ್ ಎತ್ಕೊಂಡು ಹೋಗ್ತಾ ಇದ್ದಾರ್ರಿ. ಯಾವ ಸ್ಪೆಷಲ್ ಆಫೀಸರು? ವರದನಾಯಕ ಸರ್, ನಿಮ್ಗೆ ಬ್ಲಡ್ ಕೊಟ್ಟಿದ್ದವ್ರೆ.